ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕವಿರಾಗ. ನಾನಿವತ್ತು ಮೀನು ಸಾಂಬಾರನ್ನ ಹೇಗೆ ಮಾಡ್ಕೊತಾ ಇದ್ದೀನಿ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಮೀನು ಸಾಂಬಾರು ಮಾಡೋದ್ರ ಜೊತೆ ಫಿಶ್ನ ಯಾವ ಥರ ಕ್ಲೀನ್ ಮಾಡ್ಕೋಬೇಕು ಅನ್ನೋ ಪ್ರೊಸೀಜರ್ನ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಇವತ್ತು. ಮೀನನ್ನ ನೀಟಾಗಿ ಕ್ಲೀನ್ ಮಾಡ್ಕೊಂಡಿಲ್ಲ ಅಂದರೆ ಸಾಂಬಾರಲ್ಲಿ ಸ್ವಲ್ಪ ಸ್ಮೆಲ್ ಅಂತ ಅನಿಸುತ್ತೆ. ಆ ಮೀನು ಮೇಲೆ ಸ್ವಲ್ಪ ಪಾಚಿ ಕಟ್ಕೊಂಡಿರೋ ಥರ ಇರುತ್ತಲ್ಲ, ಅದೆಲ್ಲ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ಚಾಕು ಸಹಾಯದಿಂದ. ಉಪ್ಪು ಅರಿಶಿಣದ ಪುಡಿ ಹಾಕ್ಕೊಂಡ್ಬಿಟ್ಟು ನಾನು ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ಥರ ಚೆನ್ನಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ಸಾಂಬಾರಲ್ಲಿ ಯಾವುದೇ ಸ್ಮೆಲ್ ಅನ್ನೋದು ಇರಲ್ಲ. ಕೆಲವೊಬ್ರು ಮೀನಿನ ಸ್ಮೆಲ್ ಇರುತ್ತೆ ಸಾಂಬಾರು ಅಂತ ಸಾಂಬಾರೆಲ್ಲ ತಿನ್ನಲ್ಲ. ಈ ಮೆಥಡಲ್ಲಿ ನೀಟಾಗಿ ಕ್ಲೀನ್ ಮಾಡ್ಕೊಂಡ್ರೆ ನಾನು ಯಾವ ಥರ ಹೇಳಿರ್ತೀನಿ ಆ ಥರ ಮಾಡಿದ್ರೆ ಸಾಂಬಾರಲ್ಲಿ ಸ್ವಲ್ಪನೂ ಸ್ಮೆಲ್ ಬರಲ್ಲ. ಬೇಕಿದ್ರೆ ನೀವು ಟ್ರೈ ಮಾಡಿ. ನಾನು ಫಿಶ್ ಯಾವಾಗಲೇ ತೊಗೊಬಂದ್ರೂ ನಾನು ಕಟ್ ಮಾಡಿಸ್ಕೊಂಡು ತೊಗೊಂಡು ಬರಲ್ಲ, ಕ್ಲೀನ್ ಮಾಡಿಸ್ಕೊಂಡು ತೊಗೊಬರ್ತೀನಿ ಅಷ್ಟೇ. ಮತ್ತು ನಾನು ಮನೇಲಿ ಒಂದ್ಸಲ ಕ್ಲೀನ್ ಮಾಡಿಕೊಂಡ್ರೆ ನನಗೆ ಸಮಾಧಾನ. ಫಿಶ್ನ ಕ್ಲೀನ್ ಮಾಡಾದಮೇಲೆ ಸಿಂಕ್ನ ನೋಡಿ 2 ಸಲ ಈ ಥರ ವಾಶ್ ಮಾಡ್ಕೋಬೇಕು. ನೀಟಾಗಿರ್ಬೇಕಂದ್ರೆ ಮಾಡಲೇಬೇಕಲ್ವಾ. ಫಿಶ್ನ ಕಟ್ ಮಾಡೋದಕ್ಕಂತಲೇ ಊರಿಂದ ಒಂದು ಕತ್ತಿ ತೊಗೊಬಂದು ಇಟ್ಕೊಂಡಿದ್ದೀನಿ ನಾನು. ನಿಮ್ಮ ಹತ್ರ ಅದು ಅವೈಲಬಲ್ ಇಲ್ಲ ಅಂದರೆ ಒಂದು ಸಿಸರ್ ಬರುತ್ತೆ ಫಿಶ್ ಕಟ್ ಮಾಡೋಕ್ಕೆ, ಅದರಿಂದ ನೀವು ಕಟ್ ಮಾಡ್ಕೋಬೋದು. ಈ ಥರ ನೀಟಾಗಿ ಕಟ್ ಮಾಡ್ಕೋತೀನಿ. ನಾನು ಫಿಶ್ನ ಮುಕ್ಕಾಲು ಭಾಗ ಕಟ್ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಬಿಡ್ತಾ ಇದ್ದೀನಿ. ಏನಕ್ಕಂದರೆ ಸಾಂಬಾರಲ್ಲಿ ಫಿಶ್ಶು ಕರ್ಗೋಗೋ ಚಾನ್ಸಸ್ ಇರುತ್ತಲ್ವ, ಅದು ಅವಾಯ್ಡ್ ಆಗುತ್ತೆ. ಇದನ್ನು ಆರಾಮಾಗಿ ನಾವು ಪೀಸ್ಗಳನ್ನ ತೊಗೋಬೋದು ನೀಟಾಗಿ. ಸಾಂಬಾರಲ್ಲಿ ಬೆಂದ ತಕ್ಷಣ ಅದೇ ಬಿಟ್ಕೊಂಡ್ಬಿಡುತ್ತೆ. ನಾನು ಈ ಟಿಪ್ನ ನಿಮಗೆ ಹೇಳ್ತಾ ಇದ್ದೀನಿ, ನೀವು ಫಾಲೋ ಮಾಡ್ಕೊಳ್ಳಿ. ಇವಾಗ ಒಂದು ಪ್ಯಾನ್ ಬಿಸಿಗೆ ಇಟ್ಕೊಂಡು ಅದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಧನಿಯಾ ಬೀಜ, 1/4 ಸ್ಪೂನ್ಗಿಂತ ಕಮ್ಮಿ ಮೆಂತ್ಯ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆ ಕಾಳು ಮೆಣಸು 1 ಸ್ಪೂನಷ್ಟು. ಇದಕ್ಕೇ ಒಂದು 10 ಬ್ಯಾಡಗಿ ಮೆಣಸನ್ನ ಸೇರಿಸ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬ್ಯಾಡಗಿ ಮೆಣಸು ಒಳ್ಳೆ ಕಲರ್ ಕೊಡುತ್ತೆ ಮೀನು ಸಾರಿಗೆ. ಮೀನು ಪೀಸ್ ಎಲ್ಲ ಒಂಥರ ವೈಟ್ ಕಾಣಿಸಲ್ಲ ನೋಡಿ. ಬ್ಯಾಡಗಿ ಮೆಣಸು ಯೂಸ್ ಮಾಡಿದ್ರೆ ಅದು ಒಂಥರ ಕೆಂಪು ಕಾಣಿಸುತ್ತೆ. ವೈಟ್ ಕಾಣಿಸಿದ್ರೆ ಅದೊಂಥರ ಸರಿ ಅನಿಸಲ್ಲ ತಿನ್ನೋಕ್ಕೆ. ಇದಕ್ಕೆ ಸ್ವಲ್ಪ ಆಯಿಲ್ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊತಾ ಇದ್ದೀನಿ. ಮಾತ್ರ ನೀಟಾಗಿ ಕಮ್ಮಿ ಉರಿಲಿ ಮಾಡ್ಕೋಬೇಕು, ಹೊಚ್ಕೋಬಾರ್ದು ಮಸಾಲ. ಹೊತ್ತೋದ್ರೆ ಅದೊಂಥರ ಸ್ಮೆಲ್ಲು ಟೇಸ್ಟು ಎಲ್ಲ ಚೇಂಜ್ ಆಗಿಬಿಡುತ್ತೆ. ನಾನು ಮೀನು ಸಾಂಬಾರು ಯಾವಾಗಲೇ ಮಾಡಬೇಕಾದ್ರೂ ನಾನು ಪುಡಿಗಳನ್ನ ಮಿಕ್ಸ್ ಮಾಡ್ಕೊಳ್ಳಲ್ಲ. ಈ ಥರ ಫ್ರೆಶ್ಶಾಗಿ ಮಸಾಲ ಫ್ರೈ ಮಾಡ್ಕೊಂಡ್ರೆ ಮೀನು ಸಾರು ಅದೊಂಥರ ಟೇಸ್ಟು. ಇವಾಗ ಹುಣಸೆಹಣ್ಣು ಕೂಡ ಸೋಕ್ ಮಾಡಿ ಇಟ್ಕೊಂಡಿದ್ದೀನಿ. ಇದಕ್ಕೆ 1 ಆನಿಯನ್ನು, 1 ಟೊಮೊಟೊ, 1 ಬೆಳ್ಳುಳ್ಳಿ ಮತ್ತು 1-2 ಕರಿಬೇವಿನ ಎಲೆ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಜಾಸ್ತಿ ಟೊಮೊಟೊ ಈರುಳ್ಳಿ ಹಾಕೋಬೇಡಿ, ಏನಕ್ಕೆ ಸ್ವೀಟ್ ಆಗಿಬಿಡುತ್ತೆ ಸಾಂಬಾರು. ಒಬ್ಬರು ಮಸಾಲ ಕಡಿಯೋಕ್ಕೆ ಈರುಳ್ಳಿ ಟೊಮೊಟೊ ಮಿಕ್ಸ್ ಮಾಡ್ಕೊಳ್ಳಲ್ಲ, ಬಟ್ ಇದು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೀವು ಮಾಡಲ್ಲ ಅಂದರೆ. ಒಂದು 1/2 ಕಪ್ ತೆಂಗಿನಕಾಯಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಡ್ರೈ ಮಸಾಲಾನ ಫಸ್ಟು ಪುಡಿ ಮಾಡ್ಕೊಳ್ಳೋಣ. ಏನಕ್ಕಂದರೆ ಎಲ್ಲ ಒಟ್ಟಿಗೆ ಹಾಕ್ಕೊಂಡ್ಬಿಟ್ರೆ ನೀಟಾಗಿ ಗ್ರೈಂಡ್ ಆಗೋಲ್ಲ. ಇದು ಪೇಸ್ಟು ತುಂಬ ನೈಸಾಗಿದ್ರೇ ಸಾಂಬಾರು ಟೇಸ್ಟಾಗಿ ಬರುತ್ತೆ. ಅದಕ್ಕೋಸ್ಕರ ಫಸ್ಟು ಗ್ರೈಂಡ್ ಮಾಡಿಕೊಂಡು ಆಮೇಲೆ ಫ್ರೈ ಮಾಡಿ ಇಟ್ಕೊಂಡಿರೋ ಮಸಾಲಾನ ಅದ್ರ ಜೊತೆ ಸೇರಿಸ್ತಾ ಇದ್ದೀನಿ. ಈರುಳ್ಳಿ ಟೊಮೊಟೊ ಅದೆಲ್ಲ ಫ್ರೈ ಮಾಡ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಇವಾಗ ಇದಕ್ಕೇ ಹುಣಸೆಹಣ್ಣು ಹಾಕ್ಕೊಂಡ್ಬಿಟ್ಟು ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ನೀವು ಹುಣಸೆಹಣ್ಣನ್ನ ಕಿವುಚ್ಕೊಂಡು ಅದು ಪೇಸ್ಟ್ ತೆಗೆದು ಹಾಕ್ಕೊಂಡ್ರೂ ಹಾಕ್ಕೊಳ್ಳಿ, ಪರವಾಗಿಲ್ಲ. ನಾನು ಅದಕ್ಕೇ ಹಾಕ್ಕೊಂಡು ಮಸಾಲ ಜೊತೆನೇ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ ಹುಣಸೆಹಣ್ಣು. ಇದು ಮನೇಲೇ ಮಾಡಿರೋ ಹುಣಸೆಹಣ್ಣು ಕ್ಲೀನಾಗಿ ತೊಳೆದು ಇಟ್ಕೊಂಡು ನಾನು ಯೂಸ್ ಮಾಡ್ಕೊತಾ ಇದ್ದೀನಿ. ಮೀನು ಸಾಂಬಾರಿಗೆ ಹುಳಿ ಉಪ್ಪು ಖಾರನೇ ಮೇಯ್ನು. ಹುಳಿ ಉಪ್ಪು ಖಾರ ಒಂದು ಕರೆಕ್ಟಾಗಿ ಇದ್ಬಿಟ್ರೆ ಮೀನು ಸಾರು ಹೆಂಗಿದ್ರು ತಿನ್ಬೋದು ಅನಿಸುತ್ತೆ ನನಗೆ. ಮೀನು ಸಾಂಬಾರು ಗಟ್ಟಿನಾದರೂ ಮಾಡ್ಕೊಳ್ಳಿ, ಸ್ವಲ್ಪ ತಳ್ಳಗೆ ಮಾಡ್ಕೋಬೇಕಂದ್ರೆ ಹುಳಿ ಖಾರ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ತಳ್ಳಗೆ ಮಾಡ್ಕೊಂಡ್ರೂ ಚೆನ್ನಾಗಿರುತ್ತೆ. ನನಗೆ ಗಟ್ಟಿ ಸಾಂಬಾರಿಗಿಂತ ಸ್ವಲ್ಪ ಮೀಡಿಯಮ್ ಆಗಿದ್ರೇ ಇಷ್ಟ ಆಗುತ್ತೆ ಮೀನು ಸಾರು. ನಾನು ಕರಿಬೇವು ಮತ್ತು ಈರುಳ್ಳಿ ಇದ್ರ ಜೊತೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನಿನ್ನೂ ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಡಿಲ್ಲ. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳೋಣ, ಮತ್ತು ಆಮೇಲೆ ನೋಡ್ಕೊಂಡು ಹಾಕ್ಕೋಬೋದು. ನಾನಿವಾಗ ಮೀನು ಸಾಂಬಾರಿಗೆ ಹಸಿ ಆಯಿಲ್ನೇ ಸೇರಿಸ್ಕೊತಾ ಇದ್ದೀನಿ. ಇದು ಆಯಿಲು ಕೆಲವೊಬ್ರು ಹಾಕಲ್ಲ ಮೇಲೆ, ಬಟ್ ನಾನು ಹಾಕ್ಕೊತಾ ಇದ್ದೀನಿ. ಒಗ್ಗರಣೆ ಏನು ಮಾಡ್ಕೊಂಡಿಲ್ಲ. ನಾನು ಇನ್ನೊಂದು ಥರ ಮಾಡ್ಕೊತೀನಿ. ಎಣ್ಣೆ ಕಾಯ್ಸೋಕೆ ಇಟ್ಕೊಂಡು ಫಿಶ್ನ ಅದರೊಳಗಡೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಎತ್ತಿಟ್ಕೊಂಡಿರ್ತೀನಿ, ಆಮೇಲೆ ಮಿಕ್ಸ್ ಮಾಡ್ಕೊತೀನಿ. ಇವಾಗ ಟೈಮ್ ಇರಲಿಲ್ಲ, ನಾನು ಅದೆಲ್ಲ ಮಾಡ್ತಿಲ್ಲ. ಡೈರೆಕ್ಟಾಗಿ ಫಿಶ್ನ ಹಾಕ್ಕೊಳ್ತಿರೋದ್ರಿಂದ ಇದಕ್ಕೇ ಆಯಿಲ್ ಬಿಟ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಏನಕ್ಕಂದರೆ ಆಯಿಲ್ ಹಾಕೋದ್ರಿಂದ ನಿಮಗೆ ಅದು ಫಿಶ್ದು ಗೌಲ್ ಸ್ಮೆಲ್ ಬರುತ್ತಲ್ಲ, ಅದು ಅವಾಯ್ಡ್ ಆಗುತ್ತೆ ಸ್ವಲ್ಪ. ನೀವು ಟ್ರೈ ಮಾಡಿ ನೋಡಿ. ನೀವು ಮೀನು ಸಾಂಬಾರಿಗೆ ಆಯಿಲ್ ಹಾಕಿಲ್ಲ ಅಂದರೆ ಅದು ಸ್ಮೆಲ್ ಜಾಸ್ತಿ ಆಗ್ತಾ ಇರುತ್ತೆ. ನಾನು ತುಂಬ ಅಬ್ಸರ್ವ್ ಮಾಡಿದ್ದೀನಿ. ಇಡೀ ಮೀನು ಹಾಕ್ಕೊತಾ ಇದ್ದೀನಿ ಅನ್ಕೋಬೇಡಿ, ಅದು ಮುಕ್ಕಾಲು ಭಾಗ ಕಟ್ ಮಾಡಿದ್ದೀನಿ. ಸಾಂಬಾರು ಕುದಿಯುವಾಗ ಅದು ಬಿಟ್ಕೊಳ್ಳುತ್ತೆ, ಬಟ್ ಓಪನ್ ಆಗಿ ಅದು ಪೀಸ್ ಆಗಬಾರ್ದು ಅಂದ್ಕೊಂಡು ನಾನು ಆ ಥರ ಹೇಳ್ತಾ ಇದ್ದೀನಿ. ನಮ್ಮ ಅತ್ತೆ ಹೇಳ್ಕೊಟ್ಟಿದ್ರು ನನಗೆ, ಚಿಕ್ಕತ್ತೆ. ಅದನ್ನು ಫಾಲೋ ಮಾಡ್ತಾ ಇದ್ದೀನಿ. ಮೀನು ಸಾಂಬಾರಂತೂ ಸೂಪರಾಗಿತ್ತು. ಮೀನು ಸಾಂಬಾರು ತುಂಬಾ ಚೆನ್ನಾಗಿ ಬಂದಿತ್ತು. ಎಲ್ಲ ಸೂಪರ್ ಅನ್ಕೊತಾರೆ ಅನ್ಕೋಬೇಡಿ, ಏನಕ್ಕಂದರೆ ನಾನು ಫುಡ್ಡು ಅಷ್ಟೊಂದು ಎಂಜಾಯ್ ಮಾಡ್ತೀನಿ. ನಿಜವಾಗ್ಲೂ ಚೆನ್ನಾಗಿತ್ತು. ಪ್ಲೀಸ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.